ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಒಂದು ಯೂಟ್ಯೂಬ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದಾನೆ. ಇವತ್ತು ಬಂದು ಆಗಸ್ಟ್ 15. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಬೆಂಗಳೂರಲ್ಲಿ ಒಂದು ಫ್ರೀಡಮ್ ಹಬ್ಬ ಅಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಅದೊಂದು ವಿಧಾನಸೌಧದಲ್ಲಿ. ಸೊ ಅಲ್ಲಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಸೊ ನಾನು ಕೂಡ ಮಾಡಿದ್ದೆ. ತುಂಬಾ ಕ್ರೌಡ್ ಇರುತ್ತೆ, ಬಟ್ ತುಂಬಾ ರೂಲ್ಸ್ ಎಲ್ಲ ಇದೆ. ಲೈಕ್ ತುಂಬಾ ಸ್ಟ್ರಿಕ್ಟ್ ಇದೆ. ನಾವು ID ಕಾರ್ಡ್ ಮತ್ತು ಎಥ್ನಿಕ್ಸ್ ವೇರ್ ಎಲ್ಲ ಇದರಲ್ಲಿ ಬರಬೇಕಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನನಗಲ್ಲಿ ಹೋಗ್ತಾ ಇದ್ದಾನೆ, ನೋಡೋಣ ಏನಾಗುತ್ತೆ ಅಂತ. ನಾನು ಆ್ಯಕ್ಚುಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ವಿಧಾನಸೌಧದಲ್ಲಿ ಮೆಟ್ರೋ ಎಲ್ಲ ಕ್ಲೋಸ್ ಮಾಡಿದ್ದಾರಂತೆ. ಸೊ ಅದಕ್ಕೆ ನಾನು ಇಲ್ಲಿಂದ MG ರೋಡಿಗೆ ಹೋಗಿ ಅಲ್ಲಿಂದ ವಾಕ್ ಮಾಡಿ ಹೋಗೋಣ ಅಂತ. ಒಂದು 1.5 ಕಿಲೋಮೀಟರ್ ಆಗುತ್ತೆ. ನಾನು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದ್ದೆ. ಸೊ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಎಂಟ್ರಿ ಮಾಡ್ತಾರೆ ಏನು ಅಂತ. ಆಲ್ರೆಡಿ ಗೊತ್ತಿದೆ ಏನಾಗಿದೆ ಅಂತ. ರೀಸೆಂಟ್ಲಿ ಅಲ್ಲಿ ಕೂಡ ಒಂದು ಸ್ಟ್ಯಾಂಪೇಡಲ್ಲಿ ಆಗಿತ್ತಲ್ವ ಆ ಕಡೆ ಎಲ್ಲ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಕ್ರೌಡ್ ಮಾತ್ರ ತುಂಬಾ ಹೆವಿ ಇರುತ್ತೆ. ಬನ್ನಿ ಹೋಗೋಣ. ಫೈನಲಿ ನಾನು ಗಾಡಿ ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲೇ ಪಾರ್ಕ್ ಮಾಡಿದ್ದೀನಿ. ಫೈನಲ್ ಈಗ ರೀಚ್ ಆಗಿದ್ದಾನೆ. ನೀವು ನೋಡ್ಬೋದು ಯಾವ ಥರ ಆಗ್ತಾ ಉಂಟಂತ. ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇದು ಬಂದು ಫ್ರೀಡಮ್ ಹಬ್ಬ. ಸೊ ನಮ್ಮ ಎಂಟ್ರೆನ್ಸ್ ಕೂಡ ಇಲ್ಲೇ ಇದೆ. ಸೊ ನಾವೀಗ ಒಳಗಡೆ ಹೋಗೋಣ. ಫುಲ್ ಟ್ರಾಫಿಕ್ ಇದೆ. ಈಗ ಸಿಗ್ನಲ್ ಬಿದ್ದ ತಕ್ಷಣ ನಾವೀಗ ರೋಡ್ ಕ್ರಾಸ್ ಮಾಡ್ತೀವಿ. ಹೋಗ್ಬೋದು ಹಿಂಗಿದೆ ಅಂತ. ಫುಲ್ ಸೆಕ್ಯೂರಿಟಿ ಇದೆ. ನಮ್ಮ QR ಕೋಡನ್ನು ಫುಲ್ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ಬೋದು. ಫೈನಲಿ ಒಳಗಡೆ ಬಂದಿದ್ದೇವೆ. ಅವರು QR ಕೋಡನ್ನು ಕೇಳ್ತಾರೆ, ಅದನ್ನು ತೋರಿಸಿ ನಾವು ಒಳಗಡೆ ಬರ್ಬೋದು. ಇಲ್ಲಿ ಈಗ ಮೋಸ್ಟ್ಲಿ ಇನ್ನೊಂದು ಸೆಕೆಂಡ್ ಲೆವೆಲ್ ಆಫ್ ಚೆಕಿಂಗ್ ಇಲ್ಲ ಆಗುತ್ತೆ. ಅಲ್ಲಿ ನೋಡ್ಬೋದು ಫುಲ್ ಸ್ಕ್ಯಾನರ್ ಹಾಕಿದ್ದಾರೆ. ಫುಲ್ ಒಂಥರ ಡಿಟೆಕ್ಟ್ ಮಾಡಿ ಹೋಗುತ್ತೆ. ಇಲ್ಲಿ ಫುಲ್ ನಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. ಫೈನಲಿ ಒಳಗಡೆ ಬಂದಿದ್ದೇವೆ. ಈ ಥರ ಒಂದು ಬ್ಯಾಚ್ ಕೊಡ್ತಾರೆ, ಇದನ್ನು ನಾವು ಕೈಯಲ್ಲಿ ಹಾಕ್ಕೊಳ್ಬೇಕು. ಸೊ ನೀವು ನೋಡ್ಬೋದು ಈ ಥರ ಇದೆ ಫ್ರೀಡಮ್ ಹಬ್ಬ ಅಂತ. ಮೇನ್ ಥಿಂಗ್ ಬಂದು ರಿಜಿಸ್ಟ್ರೇಷನ್ ಆಯಿತಾ. ರಿಜಿಸ್ಟ್ರೇಷನ್ ಮಾಡಿದರೆ ಒಳಗಡೆ ಹೋಗ್ಬೋದು. ಈಗ ಟೈಮ್ ಬಂದು ಎಕ್ಸಾಕ್ಟ್ಲಿ ಸುಮಾರು ಒಂದು 4 o'clock ಆಗಿದೆ. ನಾವು ತುಂಬ ಬೇಗನೆ ಬಂದಿದ್ದೇವೆ. ಲಾಸ್ಟ್ ಮೊಮೆಂಟಿಗೆ ಬಂದರೆ ಮತ್ತೆ ಒಳಗಡೆ ಬಿಟ್ಟಿಲ್ಲ ಅಂತ ಕಷ್ಟ ಅಂತ. ಸಾರಿ ಇದು ಬಂದು ಗುಜರಾತಿ ಟ್ರೆಡಿಷನಲ್. ಈ ಕಡೆ ನೋಡ್ಬೋದು ಮಂಗಳೂರಿನ ಹುಲಿ ವೇಷ, ಒಂದು ಕಾಸ್ಟ್ಯೂಮ್ ಅನ್ನು ನೋಡ್ಬೋದು. ಇಲ್ಲಿ ನಮ್ಮ ಭಾರತ ದೇಶದ ವಿವಿಧ ಕಲ್ಚರ್ಗಳನ್ನು ಇವರಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಫೈನಲಿ ನಾವೀಗ ಒಳಗಡೆ ಬಂದಿದ್ದೇವೆ. ಈ ಕಡೆ ನೋಡ್ಬೋದು ವಿಧಾನಸೌಧ ಒಂದು ಕಡೆ ತುಂಬಾ ಬಿಸಿಲಾಗ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ಬೋದು ವಿಧಾನಸೌಧ. ಯೂಶ್ವಲಿ ಇದು ಬಂದು ರೋಡ್ ಆಯಿತಾ, ಬಾಕಿ ದಿನ ಫುಲ್ ರಶ್ ಆಗಿರುತ್ತೆ, ಗಾಡಿ ಎಲ್ಲ ಓಡ್ತಾ ಇರುತ್ತೆ. ಆದರೆ ಇವತ್ತು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ. ಇದು ಬಂದು ಮೆಟ್ರೋ ಸ್ಟೇಷನ್. ಇದು ಕೂಡ ಸ್ಟಾಪ್ ಮಾಡಿದ್ದಾರೆ ಇವತ್ತು ಕಂಪ್ಲೀಟಾಗಿ. ವಿಧಾನಸೌಧ ಮೆಟ್ರೋ ಸ್ಟೇಷನನ್ನು ಸ್ಟಾಪ್ ಮಾಡಿದ್ದಾರೆ. ಇದೆಲ್ಲ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ.
ಚೀಫ್ ಮಿನಿಸ್ಟರ್. ಗುಜರಾತ್ ನಂತರದಲ್ಲಿ ಮತ್ತೊಂದು ಪಥಸಂಚಲನವನ್ನ ಗಮನಿಸುವ ಮಿಲಿಟರಿನಲ್ಲಿ ಸಾಕಷ್ಟು ನಮ್ಮ ಕೊಡವ ಸಮಾಜದವರು ಇರ್ತಾರೆ ದೇಶ ಸೇವೆಯನ್ನ ಮಾಡೋದಕ್ಕೆ. ಅದಕ್ಕೂ ಮುನ್ನ ಅಲೆಮಾರಿ ಜನಾಂಗದವರನ್ನ ನಾವು ಕಾಣ್ತಾ ಹಿಂದೆ ಬರ್ತಿದ್ದಾರೆ. ಕೊಡಗು ಮತ್ತು ಕೊಡವ ಸಮುದಾಯವನ್ನು ಪ್ರತಿನಿಧಿಸಿರುವ ಕೊಡವ ಜೀವನ ಮತ್ತು ಪಶ್ಚಿಮ ಘಟ್ಟಗಳ ಪ್ರಕೃತಿಯೊಂದಿಗಿನ ಬಲವಾದ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿದೆ. ಫೀಲ್ಡ್ ಮಾರ್ಷಲ್ KM ಕರಿಯಪ್ಪನವರು ಮತ್ತು ಜನರಲ್ KS ತಿಮ್ಮಯ್ಯನವರು ಅವರಂತಹ ಅತ್ಯುತ್ತಮ ಸೈನಿಕರ ಮೂಲಕ ಕೊಡಗು ಭಾರತದ ಮಿಲಿಟರಿ ಇತಿಹಾಸಕ್ಕೆ ಪ್ರಮುಖ ಕೊಡುಗೆಯನ್ನ ನೀಡಿದೆ. ಉತ್ತಮ ನೃತ್ಯವು ಈ ಪ್ರಕೃತಿಯು ಸಾಂಪ್ರದಾಯಿಕ ಬಂಗಾಳಿ ರೂಪಗಳು ಹಿಡಿದು ಸಮುದಾಯ ಹಾಗೂ ಆಚರಣಾ ಪದ್ಧತಿಗಳವರೆಗೆ of the country's performance heritage. So let's give it up for ಒಳಗಡೆ ಹೋಗ್ತಾ ಇದ್ದಾವೆ. ಫಾರ್ ದ ಫಸ್ಟ್ ಟೈಮ್ ಪಬ್ಲಿಕ್ ಅನ್ನ ಇವತ್ತು ಅಲೋ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಈ ಕಡೆಯಿಂದ ಎಂಟ್ರಿ ಇದೆ. ಸೊ ನಾವು ಈ ಕಡೆಯಿಂದ ಒಳಗಡೆ ಹೋಗ್ತಾ ಇದ್ದೇವೆ. ಇಲ್ಲೊಂದು ವೈಟ್ ಕಲರ್ ಬೋರ್ಡ್ ಇಟ್ಟಿದ್ದಾರೆ. ಇಲ್ಲಿ ನಾವು ನಮ್ಮ ರಿವ್ಯೂ ಏನಾದರೂ ಬರಿಬೋದು. ಇಷ್ಟು ಒಳಗಡೆ ಯಾವತ್ತೂ ನಾನು ಬರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಒಳಗಡೆ ಬರ್ತಾ ಇದ್ದೇನೆ. ತುಂಬಾ ಹತ್ತಿರದಿಂದ ಈ ಒಂದು ವಿಧಾನಸೌಧವನ್ನು ನಾವಿಲ್ಲಿ ನೋಡ್ಬೋದು. ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಫ್ರೀಡಮ್ ಹಬ್ಬವನ್ನು ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂಥರ ಸಿಸ್ಟಮೆಟಿಕ್ ಆಗಿ ಅವ್ರು ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಫೋಟೋ ಬೂತ್ ಇದೆ. ಎಲ್ಲರೂ ಫೋಟೋವನ್ನು ಕ್ಲಿಕ್ ಮಾಡ್ತಾ ಇದ್ದಾರೆ ಇರ್ಬೋದು. ನೋಡೋಣ ಒಳಗಡೆ ಹೋಗ್ಲಿಕ್ಕೆ ಆಗತ್ತಾ ಇಲ್ಲ ಅಂತ. ತುಂಬಾ ಇಲ್ಲಿ ತನಕ ಹತ್ತಿರ ಬಂದಿದ್ದೇನೆ, ನೋಡ್ತಾ ಇದ್ದೇನೆ ಒಳಗಡೆ ಹೋಗ್ಲಿಕ್ಕೆ ಆಗುತ್ತಾ ಇಲ್ಲ ಅಂತ. ಇಲ್ಲಿ ಈ ಕಡೆ ನೋಡ್ತಿರ್ಬೋದು, ಮಕ್ಕಳಿಗೋಸ್ಕರ ಮಕ್ಕಳ ಮೇಳ ಅಂತ ಒಂದು ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಈಗ ಇಲ್ಲಿ ಒಳಗಡೆ ಬಂದಿದ್ದೇವೆ, ನೋಡೋಣ ಯಾವ ಥರ ಇದೆ ಅಂತ. ಇಲ್ಲಿ ಕೆಲವೊಂದು ಗೇಮ್ಸ್ ಎಲ್ಲ ಇದೆ. ಕೃಷ್ಣ ಬೈರೇಗೌಡ ಸರ್ ಅವರು ಈ ಥರ ಒಂದು ಪ್ರೋಗ್ರಾಮ್ ಮಾಡಿರೋದು ತುಂಬಾ ಖುಷಿ. ಎಷ್ಟು ಚೆಂದ ಆರ್ಗನೈಸ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಆರ್ಗನೈಸ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ. ಮತ್ತು ಇಲ್ಲಿ ಕೂಡ ಒಂದು ವಾಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ಕುಡಿಬೋದು.
ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ತಗೊಂಡು ಈ ಒಂದು ಫ್ರೀಡಮ್ ಹಬ್ಬವನ್ನು ಇಲ್ಲೊಂದು ಆಚರಣೆ ಮಾಡಿದ್ದಾರೆ. ಯೂಶ್ವಲ್ ಆಗಿ ನಾವು ವಿಧಾನಸೌಧವನ್ನು ಹೈಕೋರ್ಟ್ ಹಿಂದಿಂದ ನೋಡ್ತಾ ಇದ್ವಿ, ಬಟ್ ಪ್ರೆಸೆಂಟ್ಲಿ ನಾನೀಗ ಈ ಒಂದು ಬ್ಯಾಕ್ ಸೈಡಲ್ಲಿ ಬಂದಿದ್ದೇನೆ, ಇಲ್ಲಿ ಯಾವ ಥರ ಇದೆ ಅಂತ. ಇದೊಂಥರ ಸಣ್ಣ ಒಂದು ಗಾರ್ಡನ್ ಥರ ಇದೆ, ಒಂಥರ ಪಾರ್ಕ್ ಥರ ಇದೆ. ಎಲ್ಲರೂ ಕೂತ್ಕೊಂಡಿದ್ದಾರೆ. ಯೂಶ್ವಲ್ ಆಗಿ ಯಾರಿಗೂ ಕೂತ್ಕೊಳ್ಳಿಕ್ಕೆ ಕೊಡಲ್ಲ, ಬಟ್ ಇವತ್ತು ಪಬ್ಲಿಕ್ಕಿಗೆ ಅಲೋ ಮಾಡಿದಾರಲ್ವ, ಅದಕ್ಕಾಗಿ ಎಲ್ಲರೂ ಇಲ್ಲಿ ಎಲ್ಲೆಲ್ಲಿ ಹೋಗ್ಲಿಕ್ಕಾಗತ್ತೋ ಅಲ್ಲೆಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವೊಂದು ಸ್ಟಾಲ್ಸನ್ನು ಇಟ್ಟಿದ್ದಾರೆ, ಗೊತ್ತಾಗ್ತಿಲ್ಲ. ಇಲ್ಲಿ ನೋಡ್ಬೋದು ಕೆಲವೊಂದು ಕಲಬುರಗಿ, ರಾಯಚೂರು, ಬಾಗಲಕೋಟೆ, ಧಾರವಾಡ ಅಂತ. ಇದು ಏನಂತ ಗೊತ್ತಿಲ್ಲ, ಮೋಸ್ಟ್ಲಿ ಆ ಒಂದು ಪ್ಲೇಸಿನ ಬಗ್ಗೆ ಏನಾದರೂ ಒಂದು ಹಿಸ್ಟ್ರಿ ಬಗ್ಗೆ ಇರ್ಬೋದು ಅನಿಸುತ್ತೆ. ಈ ಕಡೆ ನೋಡ್ಬೋದು ನಮ್ಮ ಉತ್ತರ ಕನ್ನಡ ಇಲ್ಲಿದೆ, ಇದು ಬಂದು ಬಳ್ಳಾರಿ, ವಿಜಯನಗರ, ದಕ್ಷಿಣ ಕನ್ನಡ, ಈ ಕಡೆ ದಕ್ಷಿಣ ಕನ್ನಡ ಇದೆ. ಇದು ನೋಡೋಣ ಏನಂತ. ದಕ್ಷಿಣ ಕನ್ನಡ, ಉಡುಪಿ. ನೋಡ್ಬೋದು ವಿಧಾನಸೌಧ ಮತ್ತು ಈ ಕಡೆ ವಿಕಾಸ್ ಸೌಧ. ಇಲ್ಲೊಂದು ಸಣ್ಣ ಒಂದು ದೇವರ ಗುಡಿ ಇದೆ. ನೋಡ್ಬೋದು ಗಾಂಧೀಜಿಯವರ ಒಂದು ದೊಡ್ಡ ಪ್ರತಿಮೆ ಇದೆ. ಇದು ಬಂದು ವಿಕಾಸ್ ಸೌಧ. ಥರ ಚೆನ್ನಾಗಿದೆ. ಬನ್ನಿ ಈಗ ಒಳಗಡೆ ಹೋಗೋಣ. ಇದೆಲ್ಲ ನಾವು ಒಳಗಡೆ ಹೋಗ್ಬೋದು. ಇಲ್ಲೇನೋ ಒಳಗಡೆ ಪ್ರವೇಶ ಇದೆ ಅಂತೆ, ನೋಡೋಣ ಏನಿದೆ ಅಂತ. ಇಲ್ಲೆಲ್ಲ ತುಂಬ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಹಾಕಿದ್ದಾರೆ. They created one of the greatest mass movements in human history. And then, on the 15th of August 1947, after generations of ಆಂಗ್ಲೋ-ಮೈಸೂರು ಯುದ್ಧಗಳು, and struggle, the ಸಂಪೂರ್ಣ ಶಕ್ತಿಯನ್ನ ತುಂಬಿ ಇದರಲ್ಲಿ ಯಾವುದೇ अंगज जनक देव चूड़ शिव शंकर पार्वती इनके नमो नमो चूड़ शिव शंकर
been dealing with bros, so maybe pop a weaker person than what you. ಫೈನಲಿ ಫ್ರೀಡಮ್ ಹಬ್ಬ ಎಲ್ಲ ಇವೆಂಟ್ಸ್ಗಳು ಎಂಡ್ ಆಗಿವೆ. ಈಗ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಕ್ರೌಡ್ ಕೂಡ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಎಲ್ಲರೂ ಅವರವರ ಮನೆಗೆ ಹೋಗ್ತಾ ಇದ್ದಾವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.